ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಮತ್ತು BBA 4th ಸೆಮಿಸ್ಟರ್ ಕನ್ನಡ ವಿಷಯ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಕೋಶ ಅಂದರೆ ಕ್ವಶನ್ ಬ್ಯಾಂಕ್ ಏನೆಲ್ಲ ಟೋಟಲ್ ಕ್ವಶನ್ಸ್ ಇರುತ್ತೆ, ಯಾವ್ಯಾವ ರೀತಿ ಕ್ವಶನ್ಸ್ ಇರುತ್ತೆ, ಯಾವ್ಯಾವ ಚಾಪ್ಟರ್ನಲ್ಲಿ ಯಾವ ಕ್ವಶನ್ಸ್ನ ನೋಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವುಗಳಿಗೆ ಉತ್ತರ ಬೇಕಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ನ ಕೊಟ್ಟಿರ್ತೇವೆ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಆ್ಯಪ್ನ ಜಾಯ್ನ್ ಆದರೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ಗಳು ಸಿಗುತ್ತೆ, PDF ವಿಡಿಯೋ ಕ್ಲಾಸ್ಗಳು ಸಿಗುತ್ತೆ, ಆಡಿಯೋ ಕ್ಲಾಸ್ಗಳು ಸಿಗುತ್ತೆ, ಶಾರ್ಟ್ಕಟ್ ನೆನಪಿಡುವಂಥ ವಿಧಾನಗಳು ಸಿಗುತ್ತೆ. ಹಾಗೆಯೇ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ, ಅಲ್ಲಿ ಕೂಡ ನೀವು ಮೆಂಬರ್ಶಿಪ್ನ ತೊಗೋಬೋದು. ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ವಾಟ್ಸಪ್ನ ಜಾಯ್ನ್ ಆಗಿ. ಪ್ರಶ್ನೆಕೋಶ ಅಂದರೆ ಕ್ವಶನ್ ಬ್ಯಾಂಕ್, ಟೋಟಲ್ ಎಲ್ಲ ಚಾಪ್ಟರ್ಸ್ನ ಎಲ್ಲ ಕ್ವಶನ್ಸ್ಗಳನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಬರುವಂಥ ಕ್ವಶನ್ಸ್ನ ನಾವು ಇಂಪಾರ್ಟೆಂಟ್ ಯಾವುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಅಧ್ಯಾಯ 1. ಮೊದಲನೇ ಅಧ್ಯಾಯ ಏನಿದೆ ಅದು ಔದ್ಯೋಗಿಕ ಸಂವಹನ ಅಂತ ಹೆಡ್ಡಿಂಗ್ ಇಟ್ಟಿದ್ದಾರೆ. ಇದರಲ್ಲಿ 3 ಭಾಗ ಬರುತ್ತೆ. ಒಂದು ವ್ಯವಹಾರ ಪತ್ರ, ಒಂದು ಹುದ್ದೆ ಜಾಹೀರಾತು, ಒಂದು ವರದಿಗಳು. ಈ 3ರಲ್ಲಿ ಬರುವಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ 2 ಅಂಕದ ಪ್ರಶ್ನೆಗಳು, ಈ 3 ಯೂನಿಟ್ ಮೇಲೆ ಬರುವಂಥ 2 ಅಂಕದ ಪ್ರಶ್ನೆಗಳು. ವ್ಯವಹಾರ ಪತ್ರ ಎಂದರೇನು? ತಲೆಬರಹ ಎಂದರೇನು? ಗೌರವ ಸಂಬೋಧನೆ ಎಂದರೇನು? ಒಳವಿಳಾಸ ಎಂದರೇನು? ವಿಚಾರಣಾ ಪತ್ರ ಎಂದರೇನು? ಆದೇಶ ಪತ್ರ ಎಂದರೇನು? ವಿಕ್ರಯ ಪತ್ರ ಎಂದರೇನು? ಆಕ್ಷೇಪಣೆ ಪತ್ರ ಎಂದರೇನು? ಕೋರಿಕೆ ಪತ್ರ ಎಂದರೇನು? ವೈಯಕ್ತಿಕ ಪತ್ರ ಎಂದರೇನು? ಹುದ್ದೆ ಜಾಹೀರಾತು ಎಂದರೇನು? ವರದಿ ಎಂದರೇನು? ಔಪಚಾರಿಕ ವರದಿ ಎಂದರೇನು? ಅನೌಪಚಾರಿಕ ವರದಿ ಎಂದರೇನು? ಕಾಯ್ದೆಬದ್ಧ ವರದಿ ಎಂದರೇನು? ಇನ್ನು ಈ 3 ಟಾಪಿಕ್ ಮೇಲೆ ಇರುವಂತಹ 5 ಮತ್ತು 10 ಅಂಕದ ಥಿಯರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದ್ದು ವ್ಯವಹಾರ ಪತ್ರದ ಸ್ವರೂಪವನ್ನು ವಿವರಿಸಿರಿ. ವ್ಯವಹಾರ ಪತ್ರದ ಲಕ್ಷಣಗಳನ್ನು ವಿವರಿಸಿರಿ. ವ್ಯವಹಾರ ಪತ್ರದ ಮಹತ್ವವನ್ನು ವಿವರಿಸಿರಿ. ವ್ಯವಹಾರ ಪತ್ರದ ಅಂಗಗಳನ್ನು ವಿವರಿಸಿರಿ. ವ್ಯವಹಾರ ಪತ್ರ ಬರೆಯುವಾಗ ಅನುಸರಿಸಬೇಕಾದ ಕ್ರಮಗಳನ್ನು ವಿವರಿಸಿರಿ. ವ್ಯವಹಾರ ಪತ್ರದ ಮಾದರಿಗಳನ್ನು ವಿವರಿಸಿರಿ. ಹುದ್ದೆ ಅರ್ಜಿ ಬರೆಯುವ ನಮೂನೆಯನ್ನು ವಿವರಿಸಿರಿ. ಹುದ್ದೆ ಅರ್ಜಿ ಬರೆಯುವಾಗ ಅನುಸರಿಸಬೇಕಾದ ಕ್ರಮಗಳನ್ನು ವಿವರಿಸಿರಿ. ವ್ಯಾಪಾರ ವರದಿಯ ಉದ್ದೇಶಗಳನ್ನು ವಿವರಿಸಿರಿ. ವ್ಯಾಪಾರ ವರದಿಯ ಲಕ್ಷಣಗಳನ್ನು ವಿವರಿಸಿರಿ. ವ್ಯಾಪಾರ ವರದಿಯ ಪ್ರಕಾರಗಳನ್ನು ವಿವರಿಸಿರಿ. ವ್ಯವಹಾರ ಪತ್ರ ಮತ್ತು ವರದಿಯ ನಡುವಿನ ವ್ಯತ್ಯಾಸ ತಿಳಿಸಿ. ವ್ಯವಹಾರ ವರದಿಯನ್ನು ಬರೆಯುವ ವಿಧಾನಗಳನ್ನು ವಿವರಿಸಿರಿ. ವ್ಯವಹಾರ ವರದಿಯ ಅಂಶಗಳು ಅಥವಾ ಅಂಗಗಳನ್ನು ವಿವರಿಸಿರಿ. ಇನ್ನು ಈ 3 ಟಾಪಿಕ್ ಮೇಲೆ ಇರುವಂತಹ ಪ್ರಾಕ್ಟಿಕಲ್ಸ್ ಕ್ವಶನ್ಸ್ ಏನಿರುತ್ತೆ, ಅಂದರೆ ಪತ್ರಗಳ ಬಗ್ಗೆ ಏನಿರುತ್ತೆ ಅದರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು ವಿಚಾರಣೆ ಪತ್ರ. ಇದೇ ಎಕ್ಸಾಂಪಲ್ನ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ನಲ್ಲಿ. ವಿಚಾರಣೆ ಪತ್ರ ಕೇಳೋದಾದರೆ ಇದೇ ಪತ್ರವನ್ನು ಕೇಳ್ತಾರೆ. ಗಡಿಯಾರ ವ್ಯಾಪಾರ ಸಂಸ್ಥೆಯು ಮಹಾವೀರ್ ಮತ್ತು ಕಂಪನಿಗೆ ಗಡಿಯಾರಗಳ ಬೆಲೆ ಪಟ್ಟಿ ಮತ್ತು ವ್ಯಾಪಾರದ ನಿಯಮಗಳನ್ನು ಕೋರಿ ಪತ್ರದ ಮಾದರಿಯನ್ನು ಸಿದ್ಧಪಡಿಸಿ. ಅಂದರೆ ಗಡಿಯಾರದ ಬಗ್ಗೆ ನೀವು ಮಾಹಿತಿ ಕೇಳಿಕೊಂಡು ಬೆಲೆ ಏನಿದೆ, ಯಾವ್ಯಾವ ರೀತಿಯಾದ ಗಡಿಯಾರಗಳಿದೆ ಅಂತ ನಾವು ವಿಚಾರಣೆ ಮಾಡಿ ಪತ್ರವನ್ನು ಬರೀಬೇಕು. ಇದನ್ನು ವಿಚಾರಣಾ ಪತ್ರ ಅಂತ ಕರಿತೀವಿ. ವಿಕ್ರಯ ಪತ್ರ. ಅಪೂರ್ವ ಔಷಧಾಲಯವು ಸಂಸ್ಥೆ ಹೊಸದಾಗಿ ತಯಾರಿಸಿರುವ ಹಲ್ಲು ಪುಡಿಯ ಮಾರಾಟಕ್ಕೆ ಸಹಕರಿಸುವಂತೆ ಕೋರಿ ಮಾರ್ಕಂಡೇಯ ಸ್ಟೋರ್ಸ್ಗೆ ವಿಕ್ರಯ ಪತ್ರದ ಮಾದರಿಯನ್ನು ಸಿದ್ಧಪಡಿಸಿ. ಅಂದರೆ ಅಪೂರ್ವ ಅನ್ನೋ ಒಂದು ಔಷಧಿ ಅಂಗಡಿ ಇದೆ, ಅವರು ಹಲ್ಲಿನ ಪುಡಿಯನ್ನು ತಯಾರಿಸಿದ್ದಾರೆ, ಅದನ್ನು ನಿಮ್ಮ ಅಂಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಉಚಿತವಾದಂತಹ ಒಂದಿಷ್ಟು ಡೆಮೋ ಪ್ರಾಡಕ್ಟ್ಸ್ನ ಕಳಿಸಿರ್ತಾರೆ. ಇಂತಹ ಪತ್ರಗಳಿಗೆ ವಿಕ್ರಯ ಪತ್ರ ಅಂತ ಕರಿತೀವಿ. ಆದೇಶ ಪತ್ರ. ಧಾರವಾಡದ KG ಗುಳೇದಗುಡ್ಡ ಮತ್ತು ಪುತ್ರರು ಎಂಬ ಚಿಲ್ಲರೆ ವರ್ತಕರು ಬೆಂಗಳೂರಿನ ಚಿಕ್ಕಪೇಟೆಯ ಶ್ರೀ ರಾಜೀವಲೋಚನಂ ಮತ್ತು ಕಂಪನಿ ಸಂಸ್ಥೆಗೆ ಕನ್ನಡಿಗಳು, ಕತ್ತರಿಗಳು, ಚಾಕುಗಳನ್ನು ಪೂರೈಸುವಂತೆ ಕೋರಿ ಬರೆಯುವ ಆದೇಶ ಪತ್ರದ ಮಾದರಿಯನ್ನು ಸಿದ್ಧಪಡಿಸಿ. ಆದೇಶ ಪತ್ರ ಅಂದರೆ ನಮಗೆ ಯಾವ್ಯಾವ ಪ್ರಾಡಕ್ಟು ಎಷ್ಟೆಷ್ಟು ಬೇಕು ಅನ್ನೋದನ್ನು ತಿಳಿಸಿ ಅವುಗಳನ್ನು ಸಪ್ಲೈ ಹೇಗೆ ಮಾಡಬೇಕು, ನಾವು ಪೇಮೆಂಟ್ ಹೇಗೆ ಮಾಡ್ತೀವಿ ಅನ್ನೋದನ್ನು ಬರೆಯೋದೇ ಆದೇಶ ಪತ್ರ ಅಂದರೆ ಆರ್ಡರ್. ಆಕ್ಷೇಪಣೆ ಪತ್ರ. ಮೈಸೂರು ರಾಜ ಅಶೋಕ ಕಾಲೇಜು ಸಂಸ್ಥೆಯು ಕೆಲವು ಪುಸ್ತಕಗಳನ್ನು ಪೂರೈಸುವಂತೆ ಕೋರಿ ಬೆಂಗಳೂರಿನ ವಾಣಿ ಪುಸ್ತಕ ಮಂದಿರಕ್ಕೆ ಬರೆದಿದ್ದ ಪತ್ರಕ್ಕೆ ಯಾವುದೇ ಉತ್ತರ ಬಾರದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಕೂಡಲೇ ಪುಸ್ತಕಗಳನ್ನು ಕಳುಹಿಸುವಂತೆ ಕೋರಿ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಶ್ಯಾಮರಾವ್ ಅವರು ಬರೆಯುವ ಪತ್ರದ ಮಾದರಿಯನ್ನು ಸಿದ್ಧಪಡಿಸಿ. ಅಂದರೆ ಯಾವುದೋ ಒಂದು ಕಾಲೇಜ್ ಇದೆ, ಅವರು ಪುಸ್ತಕಾಲಯಕ್ಕೆ ಮೊದಲಿಂದನೂ ಈ ಪುಸ್ತಕಗಳನ್ನ ಕಳಿಸಿ ಅಂತ ಆರ್ಡರ್ ಹಾಕ್ತಾಯಿದ್ರು, ಆದರೆ ಅದಕ್ಕೆ ಉತ್ತರನೂ ಇಲ್ಲ, ಪುಸ್ತಕಗಳು ಬಂದಿಲ್ಲ. ಹೀಗಿರುವಾಗ ನಾವು ಆಕ್ಷೇಪಣೆಯನ್ನು ಮಾಡಿ ಬರೀಬೇಕಾದಂಥ ಪತ್ರ, ಆಕ್ಷೇಪಣೆ ಪತ್ರ ಅಂತ ಕರಿತೀವಿ. ಕೊನೆಯದಾಗಿ ಕೋರಿಕೆ ಪತ್ರ. ಮನಿಲಾಲ್ ಕಾಲ್ವಾನ್ ಲೂನಾ ಇಲ್ಲಿರುವ
ಫಿಲಿಪಿನೋ ಟ್ರೇಡಿಂಗ್ ಕಂಪನಿಯ ವ್ಯಾಪಾರಸ್ಥರಾದ ಲಿಪಾಂಗ್ ಅವರು ಕೋಲ್ಕತ್ತಾದ ನೇತಾಜಿ ರಸ್ತೆಯಲ್ಲಿರುವ ಶ್ರೀಜಿ ಜೋಕಿಮ್ ಸಹೋದರರು ಸಂಸ್ಥೆಗೆ 50 ತಾನಾ ರೇಷ್ಮೆ ಬಟ್ಟೆಗಳನ್ನು ಹಡಗಿನ ಮೂಲಕ ಪೂರೈಸುವಂತೆ ಕೋರಿ ಪತ್ರದ ಮಾದರಿಯನ್ನು ಸಿದ್ಧಪಡಿಸಿ. ಅಂದರೆ ಕೋರಿಕೆ ಪತ್ರದಲ್ಲಿ ಏನಿರುತ್ತೆ, ಯಾವುದು ನಮಗೆ ಬೇಕು ಅನ್ನೋ ಆರ್ಡರ್ಸ್ನ ನಾವು ಹಾಕೋದಿರುತ್ತೆ. ಆದರೆ ಅದು ಕೋರಿಕೆ, ಇವುಗಳ ಉದಾಹರಣೆ ಅಂದರೆ ಇವುಗಳ ನಮಗೆ ಒಂದೊಂದು ಎಕ್ಸಾಂಪಲ್ ಕಳಿಸಿ ಅಂತ ಕೋರಿಕೆ ಮಾಡೋದಿರುತ್ತೆ. 5 ರೀತಿ ಪತ್ರಗಳು ನಿಮ್ಮ ಸಿಲೆಬಸ್ ಇದೆ. ವಿಚಾರಣೆ ಪತ್ರ, ವಿಕ್ರಯ ಪತ್ರ, ಆದೇಶ ಪತ್ರ, ಆಕ್ಷೇಪಣೆ ಪತ್ರ, ಕೋರಿಕೆ ಪತ್ರ. ಇಲ್ಲಿ ಕೊಟ್ಟಿರುವಂಥ ಕ್ವಶನ್ ಇದೆ, ಈ 5ರಲ್ಲೇ ನಿಮಗೊಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ಅಲ್ಲೇ ಟಾಪಿಕ್ನಲ್ಲೇ ಹುದ್ದೆ ಜಾಹೀರಾತು ಬರೆಯೋದಿರುತ್ತೆ. ಕರ್ನಾಟಕ ಕಾಗದ ಕಾರ್ಖಾನೆ ನಿಯಮಿತ ದಾಂಡೇಲಿ ಉತ್ತರ ಕನ್ನಡ ಇವರು ಲೆಕ್ಕ ತಜ್ಞನ ಹುದ್ದೆಗೆ ಕೊಟ್ಟ ಜಾಹೀರಾತು. ಅಂದರೆ ನೀವೊಂದು ಜಾಹೀರಾತನ್ನು ತಯಾರು ಮಾಡಬೇಕು. ಏನು ಹುದ್ದೆ? ಲೆಕ್ಕ ತಜ್ಞ, ಅಕೌಂಟೆಂಟ್ ಪೋಸ್ಟ್ಗೆ. ಯಾವ ಕಂಪ್ನಿ? ಕರ್ನಾಟಕ ಕಾಗದ ಕಾರ್ಖಾನೆ ನಿಯಮಿತ ದಾಂಡೇಲಿ. ಸೊ ದಾಂಡೇಲಿ ಕಾರ್ಖಾನೆ ಏನಿದೆ, ಕಾಗದ ಕಾರ್ಖಾನೆ, ಸೊ ಅವ್ರಿಗೆ ಒಬ್ಬ ಅಕೌಂಟೆಂಟ್ ಬೇಕಾಗಿದ್ದಾನೆ ಅಂತ ಒಂದು ಜಾಹೀರಾತನ್ನು ನೀವು ತಯಾರು ಮಾಡಬೇಕು. ಹುದ್ದೆ ಜಾಹೀರಾತು ಮೇಲೆ ಕೇಳಿದ್ರೆ ಇದೇ ಪ್ರಶ್ನೆನೇ ಕೇಳ್ತಾರೆ. ಸಮಿತಿ ವರದಿ. ವಿಜಯಶ್ರೀ ಸಕ್ಕರೆ ಕಾರ್ಖಾನೆ ಉಗರ ಇದರ ನಿರ್ದೇಶಕ ಮಂಡಳಿಯು ವಿಜಾಪುರದಲ್ಲಿ ಒಂದು ದೊಡ್ಡ ಪ್ರಮಾಣದ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸುವ ಕುರಿತು ತಿಳಿಯಲು ಒಂದು ಉಪಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಪರವಾಗಿ ಸಾಧ್ಯತೆಗಳನ್ನು ಕುರಿತು ಬಂಡವಾಳ ಎತ್ತುವ ಕ್ರಮಗಳನ್ನು ತಿಳಿಸಿ ಒಂದು ವರದಿಯನ್ನು ತಯಾರಿಸಿ. ಒಂದು ಸಕ್ಕರೆ ಕಾರ್ಖಾನೆ ಇದೆ, ಅವರು ವಿಜಾಪುರದಲ್ಲೂ ಇನ್ನೊಂದು ಬ್ರ್ಯಾಂಚ್ನ ಓಪನ್ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಏನೇನು ವರದಿ ತಯಾರು ಮಾಡಬೇಕು, ಎಷ್ಟು ದುಡ್ಡಿನ ಅವಶ್ಯಕತೆ ಇದೆ, ಎಷ್ಟು ಕೆಲಸಗಾರರ ಅವಶ್ಯಕತೆ ಇದೆ, ಎಷ್ಟು ಹಣದ ಅವಶ್ಯಕತೆ ಇದೆ, ಆ ಹಣ ಎಲ್ಲಿಂದ ನಮಗೆ ಸಿಗುತ್ತೆ, ಸೊ ಎಲ್ಲವನ್ನು ಸೇರಿಸಿ ನಾವು ಒಂದು ವರದಿಯನ್ನು ಮಾಡೋದಿರುತ್ತೆ. ಸೊ ಪತ್ರ, ವರದಿ, ಹುದ್ದೆ ಜಾಹೀರಾತು 3ರಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. 5 ಪತ್ರ ಇದೆ, 1 ಹುದ್ದೆ ಜಾಹೀರಾತಿದೆ, 1 ವರದಿ ಇದೆ. ಈ 8ನ್ನು ನೀವು ನೋಡ್ಕೋಬೇಕಾಗುತ್ತೆ. ಸೊ ಲಾಂಗ್ ಕ್ವಶನ್ ಅಂದರೆ 10 ಮಾರ್ಕ್ಸ್ಗೆ ಇದರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇನ್ನು 2ನೇ ಯೂನಿಟ್ನ ನೋಡೋಣ. ಸೊ 2ನೇ ಅಧ್ಯಾಯದ ಹೆಸರು ಏನಿದೆ ಅಂದರೆ ಔದ್ಯೋಗಿಕ ಸಂವಹನ ಮಾದರಿಗಳು. ಇದರಲ್ಲಿ 4 ಟಾಪಿಕ್ ಬರುತ್ತೆ. ಒಂದು ಬ್ಯಾಂಕ್ ಪತ್ರ, ಒಂದು ವಿಮಾ ಪತ್ರ, ಒಂದು ಸಂಕ್ಷಿಪ್ತ ಲೇಖನ, ಒಂದು ಪ್ರಬಂಧ. 4 ಭಾಗ ಇದೆ. ಸೊ 4 ಭಾಗವನ್ನು ನೋಡ್ತಾ ಹೋಗೋಣ. 2 ಮಾರ್ಕ್ಸ್ಗೆ ಏನು ಕೇಳ್ತಾರೆ ಅನ್ನೋದನ್ನು ಮೊದಲು 4 ಭಾಗದ ಮೇಲೆ ಬ್ಯಾಂಕ್ ಪತ್ರ ವ್ಯವಹಾರ ಎಂದರೇನು, ವಿಮಾ ಪತ್ರ ವ್ಯವಹಾರ ಎಂದರೇನು, ಜೀವ ವಿಮೆ ಎಂದರೇನು, ಸಾಮಾನ್ಯ ವಿಮೆ ಎಂದರೇನು, ಅಗ್ನಿ ವಿಮೆ ಎಂದರೇನು, ಕಡಲ ವಿಮೆ ಎಂದರೇನು, ಸಂಕ್ಷಿಪ್ತ ಲೇಖನ ಎಂದರೇನು, ಪ್ರಬಂಧ ಲೇಖನ ಎಂದರೇನು. ಇನ್ನು 5 ಮತ್ತು 10 ಅಂಕಕ್ಕೆ ಥಿಯರಿ ಪ್ರಶ್ನೆಗಳು ಏನು ಕೇಳ್ತಾರಂದರೆ ಬ್ಯಾಂಕ್ ಪತ್ರ ವ್ಯವಹಾರದ ಲಕ್ಷಣಗಳನ್ನು ವಿವರಿಸಿರಿ, ಬ್ಯಾಂಕ್ ಖಾತೆ ತೆರೆಯುವಾಗ ಒದಗಿಸಬೇಕಾದ ಅಗತ್ಯ ದಾಖಲೆಗಳನ್ನು ವಿವರಿಸಿರಿ, ಜೀವ ವಿಮಾ ಪತ್ರ ವ್ಯವಹಾರ ಮಾಡುವ ಸಂದರ್ಭಗಳನ್ನು ವಿವರಿಸಿರಿ, ಸಾಮಾನ್ಯ ವಿಮಾ ಕಂಪನಿಯೊಂದಿಗೆ ಪತ್ರ ವ್ಯವಹಾರ ಮಾಡುವ ಸಂದರ್ಭಗಳನ್ನು ವಿವರಿಸಿರಿ, ಸಂಕ್ಷಿಪ್ತ ಲೇಖನದ ಪ್ರಯೋಜನಗಳನ್ನು ವಿವರಿಸಿರಿ, ಸಂಕ್ಷಿಪ್ತ ಲೇಖನದ ಲಕ್ಷಣಗಳನ್ನು ವಿವರಿಸಿರಿ, ಸಂಕ್ಷಿಪ್ತ ಲೇಖನ ಬರೆಯುವಾಗ ಗಮನಿಸಬೇಕಾದ ಅಂಶಗಳನ್ನು ವಿವರಿಸಿರಿ, ಸಂಕ್ಷಿಪ್ತ ಲೇಖನ ಬರೆಯುವ ತಂತ್ರಗಳನ್ನು ವಿವರಿಸಿರಿ. ಇನ್ನು ಪ್ರಾಕ್ಟಿಕಲ್ ಕ್ವೆಶನ್ಸ್. 1 ಬ್ಯಾಂಕ್ ಖಾತೆ ತೆರೆಯುವುದಕ್ಕೋಸ್ಕರ ಪತ್ರ ಬರೆಯೋದಿರುತ್ತೆ. ಕ್ವಶನ್ ಏನಿರುತ್ತೆ ಅಂದರೆ ಹೊಸದಾಗಿ ವೈಯಕ್ತಿಕ ಬ್ಯಾಂಕ್ ಖಾತೆ ಆರಂಭಿಸಲು ಬರೆಯುವ ಪತ್ರದ ನಮೂನೆಯನ್ನು ತಯಾರಿಸಿ ಅಂತ ಕೊಟ್ಟಿರ್ತಾರೆ. ಇನ್ನೊಂದು ಜೀವ ವಿಮಾ ಪತ್ರ ಇರುತ್ತೆ, ಇನ್ಶೂರೆನ್ಸ್ ಕಂಪ್ನಿಗೆ ಬರೆಯುವಂಥ ಪತ್ರ. ಜೀವ ವಿಮಾ ಪಾಲಿಸಿ ತೆಗೆದುಕೊಳ್ಳುವುದಕ್ಕಾಗಿ ವಿಮಾ ಕಂಪನಿಗೆ ವಿಚಾರಣೆಗೋಸ್ಕರ ಒಂದು ಪತ್ರವನ್ನು ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿರ್ತಾರೆ. ಇನ್ನೊಂದು ಸಂಕ್ಷಿಪ್ತ ಲೇಖನ ಅಂದರೆ ಒಂದು ದೊಡ್ಡ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಆ ಪ್ಯಾರಾಗ್ರಾಫ್ನ ನೀವು 85 ಶಬ್ದಗಳಲ್ಲಿ ಶಾರ್ಟ್ ಮಾಡಿ ಬರೀಬೇಕು. ಅದರ ಅರ್ಥ ಕೆಡಬಾರ್ದು ಮತ್ತು ಅದು ಏನು ಶಾರ್ಟ್ಕಟ್ ಆಗಿರಬೇಕು. ಅವ್ರು ಕೊಟ್ಟಿರೋದು ಒಂದು 2 ಪೇಜಿನ ಪ್ಯಾರಾಗ್ರಾಫ್ ಇರುತ್ತೆ. ನೀವು ಬರೀ ಅದನ್ನು 80 ಶಬ್ದಗಳಲ್ಲಿ ಅಥವಾ 85 ಶಬ್ದಗಳಲ್ಲಿ ಅದನ್ನು ತಯಾರು ಮಾಡಬೇಕು. ಇನ್ನು ಪ್ರಬಂಧ ಬರೆಯೋದು 10 ಟಾಪಿಕ್ ಇದೆ. ಇದರಲ್ಲಿ ಒಂದು ಪ್ರಶ್ನೆ ನಿಮಗೆ ಪೇಪರಲ್ಲಿ ಬರುತ್ತೆ. ಮೊದಲನೇದ್ದು ಪರಿಸರ ಮಾಲಿನ್ಯ, ಪರಿಸರ ಸಂರಕ್ಷಣೆ, ಹವ್ಯಾಸಗಳು, ಜಾಗತಿಕ ತಾಪಮಾನ ಏರಿಕೆ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಭಾವೈಕ್ಯತೆ, ಗೃಹ ಕೈಗಾರಿಕೆಗಳು, ಆಕಾಶವಾಣಿ, ಅಸ್ಪೃಶ್ಯತೆ, ಅರಣ್ಯ ನಾಶದ ದುಷ್ಪರಿಣಾಮಗಳು. ಸೊ ಈ 10 ಟಾಪಿಕ್ ಏನಿದೆ ಇದರಲ್ಲೇ ನಿಮಗೆ ಒಂದು ಪ್ರಬಂಧ ಪ್ರಶ್ನೆ ಬರುತ್ತೆ. ಸೊ ಇವುಗಳಿಗೆ ಉತ್ತರ ನೀವು ನಿಮ್ಮ ಓನಾಗಿ ಬರೆಯೋ ಹಂಗಿಲ್ಲ. ಸೊ ಸಿಲೆಬಸ್ನಲ್ಲಿದೆ, ಟೆಕ್ಸ್ಟ್ ಬುಕ್ ಅಂದರೆ ಒಂದು ಅವರು ಉತ್ತರವನ್ನು ನಿರ್ಧರಿಸಿಕೊಟ್ಟಿದ್ದಾರೆ. ಸೊ ಅದನ್ನೇ ನೀವು ನೋಡ್ಕೊಂಡು ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟು ಇನ್ನು ಪದ್ಯ ಗದ್ಯಗಳಿಗೆ ಹೋಗೋಣ. ಮೊದಲನೇ ಪದ್ಯ ನಾನೇಕೆ ಬರೆಯುತ್ತೇನೆ, ಇದು ಪದ್ಯ. ಸೊ ಇದರಲ್ಲಿ ಕೇಳುವಂಥ 2 ಅಂಕದ ಪ್ರಶ್ನೆಗಳು. ನಾನೇಕೆ ಬರೆಯುತ್ತೇನೆ ಎಂಬ ಪದ್ಯ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, GS ಶಿವರುದ್ರಪ್ಪ ಅವರ ಜನನ ಮತ್ತು ಜನ್ಮಸ್ಥಳ ಯಾವುದು, GS ಶಿವರುದ್ರಪ್ಪ ಅವರ ಶಿಕ್ಷಣವೇನು, GS ಶಿವರುದ್ರಪ್ಪ ಅವರ ವೃತ್ತಿ ಏನು, GS ಶಿವರುದ್ರಪ್ಪ ಅವರ 2 ಕವನ ಸಂಕಲನಗಳು ಯಾವುವು, GS ಶಿವರುದ್ರಪ್ಪ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳನ್ನು ಹೆಸರಿಸಿರಿ,
ಶಿವರುದ್ರಪ್ಪ ಅವರು ಯಾವಾಗ ನಿಧನರಾದರು? ನಾನೇಕೆ ಬರೆಯುತ್ತೇನೆ ಪದ್ಯದಲ್ಲಿ ಕವಿ ತಾವು ಬರೆಯುವ ಉದ್ದೇಶಗಳನ್ನು ಏನೆಂದು ತಿಳಿಸಿದ್ದಾರೆ? ಇನ್ನು ಲಾಂಗ್ ಕ್ವಶನ್ ಕೇಳೋದಾದರೆ 2 ಅಂಕಕ್ಕೆ ಸಂಬಂಧಪಟ್ಟಂತೆ ಎರಡನೇ ಪಾಠ ಬರವಣಿಗೆ. ಸೊ ಅದರಲ್ಲಿ ಕೇಳುವಂಥ 2 ಅಂಕದ ಪ್ರಶ್ನೋತ್ತರಗಳು. ಅಲ್ಲಮನೆಂಬ ಅಗ್ನಿಕುಂಡದಲ್ಲಿ ಹಾಯ್ದು ಬಂದಂತೆ ಲೇಖನ ಬರೆದವರು ಯಾರು? ಅವರು ಯಾವ ಊರಿನವರು? ಡಾಕ್ಟರ್ ರಮೇಶ್ ಕಲ್ಲನಗೌಡರವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ. ಡಾಕ್ಟರ್ ರಮೇಶ್ ಕಲ್ಲನಗೌಡರವರ ತಂದೆ ತಾಯಿ ಯಾರು? ಡಾಕ್ಟರ್ ರಮೇಶ್ ಕಲ್ಲನಗೌಡ ಅವರ ಶಿಕ್ಷಣವೇನು? ಡಾಕ್ಟರ್ ರಮೇಶ್ ಕಲ್ಲನಗೌಡ ಅವರ ಕಥಾ ಸಂಕಲನ ತಿಳಿಸಿ. ಡಾಕ್ಟರ್ ರಮೇಶ್ ಕಲ್ಲನಗೌಡ ಅವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಯಾವುವು? ಇನ್ನು ಈ ಪಾಠದ ಮೇಲೆ ಕೇಳುವಂಥ 5 ಮತ್ತು 10 ಅಂಕದ ಪ್ರಶ್ನೆಗಳು. ಇದು ಹಿಂದಿಂದು ನಾನೇಕೆ ಬರೆಯುತ್ತೇನೆ ಪದ್ಯದ್ದು, ಇಲ್ಲಿ ಮಿಸ್ ಆಗಿ ಇಲ್ಲಿ ಬಂದಿದೆ. ಅದು ನಾನೇಕೆ ಬರೆಯುತ್ತೇನೆ ಪದ್ಯದ ಆಶಯ ಕುರಿತು ಅದರ ತಿರುಳನ ಕುರಿತು ವಿವರಿಸಿರಿ. ನಾನೇಕೆ ಬರೆಯುತ್ತೇನೆ ಪದ್ಯದಲ್ಲಿ ಕವಿ GS ಶಿವರುದ್ರಪ್ಪ ಅವರು ಬರೆಯುವುದಕ್ಕೆ ಯಾವ ಕಾರಣಗಳನ್ನು ಕೊಟ್ಟಿದ್ದಾರೆ ವಿವರಿಸಿರಿ. ನಾನೇಕೆ ಬರೆಯುತ್ತೇನೆ ಪದ್ಯದ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. GS ಶಿವರುದ್ರಪ್ಪ ಅವರಿಗೆ ಬರೆಯಲು ಪ್ರೋತ್ಸಾಹಿಸಿದ್ದು ಯಾವುದು? ಇವು ಲಾಂಗ್ ಕ್ವಶನ್ ಆನ್ಸರ್. ನಾನೇಕೆ ಬರೆಯುತ್ತೇನೆ ಅನ್ನೋ ಪದ್ಯದ್ದು. ಸೊ 2 ಅಂಕ 5, 10 ಅಂಕದ ಪ್ರಶ್ನೆಗಳಾಯಿತು. ನೆಕ್ಸ್ಟ್ ನನ್ನ ಬದುಕಿನ ಬರಹದ ತಿರುವುಗಳು, 2 ಅಂಕದ ಪ್ರಶ್ನೋತ್ತರಗಳು. ನನ್ನ ಬದುಕು ಬರಹದ ತಿರುವುಗಳು ಗದ್ಯ ಬರೆದವರು ಯಾರು? ಇವರು ಯಾವ ಜಿಲ್ಲೆಯವರು? ಅರವಿಂದ ಮಾಲಗತ್ತಿಯವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ. ಅರವಿಂದ ಮಾಲಗತ್ತಿ ಅವರ ತಂದೆ ತಾಯಿ ಯಾರು? ಅರವಿಂದ ಮಾಲಗತ್ತಿ ಅವರ ಶಿಕ್ಷಣವೇನು? ಅರವಿಂದ ಮಾಲಗತ್ತಿಯವರು ಯಾವ ವೃತ್ತಿಯನ್ನು ಮಾಡುತ್ತಿದ್ದರು? ಅರವಿಂದ ಮಾಲಗತ್ತಿಯವರ 2 ಕವನ ಸಂಕಲನಗಳು ಯಾವುವು? ಅರವಿಂದ ಮಾಲಗತ್ತಿಯವರ ಆತ್ಮಕಥೆ ಯಾವುದು? ಅರವಿಂದ ಮಾಲಗತ್ತಿಯವರ ಪ್ರವಾಸ ಕಥನಗಳು ಯಾವುವು? ಅರವಿಂದ ಮಾಲಗತ್ತಿಯವರ 2 ಕೃತಿಗಳು ಯಾವುವು? ಅರವಿಂದ ಮಾಲಗತ್ತಿಯವರಿಗೆ ಸಿಕ್ಕಂಥ 2 ಪ್ರಶಸ್ತಿಗಳು ಯಾವುವು? ಬರವಣಿಗೆ, ಅದು ಹಿಂದಿನ ಪಾಠದ್ದು 5, 10 ಅಂಕದ ಪ್ರಶ್ನೆಗಳು. ಅಲ್ಲಮನೆಂಬ ಅಗ್ನಿಕುಂಡದಲ್ಲಿ ಹಾಯ್ದು ಬಂದಂತೆ ಈ ಲೇಖನದ ಆಶಯವನ್ನು ತಿಳಿಸಿ. ಲೇಖಕರು ಲೇಖನದಲ್ಲಿ ತಮ್ಮ ಬರವಣಿಗೆ ಅಲ್ಲಮನೆಂಬ ಅಗ್ನಿಕುಂಡದಲ್ಲಿ ಹಾಯ್ದು ಬಂದಂತೆ ಎಂದು ಏಕೆ ಹೇಳುತ್ತಾರೆ ವಿವರಿಸಿರಿ. ಈ ಪಾಠದ್ದು ನನ್ನ ಬದುಕು ಬರಹ ತಿರುವುಗಳು ಲೇಖನದ ಆಶಯವೇನು? ಅರವಿಂದ ಮಾಲಗತ್ತಿಯವರು ತಮ್ಮ ಬದುಕಿನ ಮತ್ತು ಬರಹದ ತಿರುವು ಬದಲಾವಣೆ ಯಾವ ಘಟನೆಗಳನ್ನು ಲೇಖನದಲ್ಲಿ ಅವರು ಉಲ್ಲೇಖಿಸಿದ್ದಾರೆ? ಲೇಖಕರ ಬರವಣಿಗೆಯಲ್ಲಿ ತಿರುವುಗಳನ್ನು ಕೊಡಲಾಗಿದೆ. ಅವುಗಳನ್ನು ಉದಾಹರಣೆ ಮತ್ತು ನಿದರ್ಶನಗಳ ಮೂಲಕ ಸಂಕ್ಷಿಪ್ತವಾಗಿ ವಿವರಿಸಿರಿ. ಅರವಿಂದ ಮಾಲಗತ್ತಿಯವರ ಬದುಕಿನ ಬರಹದ ತಿರುವುಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಇದು 3ನೇ ಪಾಠದ್ದು 5 ಮತ್ತು 10 ಅಂಕಕ್ಕೆ. ಒಟ್ಟು 8 ಟೋಟಲ್ ಇದೆ ನಿಮಗೆ ಪದ್ಯ ಗದ್ಯ ಸೇರಿಸಿ. ಅದರಲ್ಲಿ ಇದು 3ನೇದ್ದು. 4ನೇದ್ದು ಕವಿ ನಿರಾಯುಧ ಯೋಧ ಕಾವ್ಯ ನರಕದ ಪಾಪ ತೊಳಲು ಅಶ್ರುಜಲ. ಸೊ ಇದಕ್ಕೆ ಸಂಬಂಧಪಟ್ಟಂಥ 2 ಅಂಕದ ಪ್ರಶ್ನೆಗಳು. ಕವಿ ನಿರಾಯುಧ ಯೋಧ ಕಾವ್ಯ ನರಕದ ಪಾಪ ತೊಳಲು ಅಶ್ರುಜಲ ಲೇಖನದ ಲೇಖಕರು ಯಾರು? ಅವರು ಯಾವ ಜಿಲ್ಲೆಯವರು? ಬಿ ಪೀರ್ ಪಾಷಾ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ. ಬಿ ಪೀರ್ ಪಾಷಾ ಅವರ ತಂದೆ ತಾಯಿ ಯಾರು? ಬಿ ಪೀರ್ ಪಾಷಾ ಅವರ ಶಿಕ್ಷಣವನ್ನು ಕುರಿತು ತಿಳಿಸಿ. ಬಿ ಪೀರ್ ಪಾಷಾ ಅವರ ವೃತ್ತಿಯನ್ನು ಕುರಿತು ವಿವರಿಸಿ. ಬಿ ಪೀರ್ ಪಾಷಾ ಅವರ 2 ಕವನ ಸಂಕಲನಗಳನ್ನು ಅಥವಾ 2 ಕೃತಿಗಳನ್ನು ತಿಳಿಸಿ. ಬಿ ಪೀರ್ ಪಾಷಾ ಅವರ 2 ಪುರಸ್ಕಾರ ಅಥವಾ ಪ್ರಶಸ್ತಿಗಳನ್ನು ತಿಳಿಸಿ. ಇದರ 5 ಅಂಕದ ಪ್ರಶ್ನೆಗಳು. ಕವಿ ನಿರಾಯುಧ ಯೋಧ ಕಾವ್ಯ ನರಕದ ಪಾಪ ತೊಳುವ ಅಶ್ರುಜಲ ಈ ಲೇಖನದ ಆಶಯ ಅಥವಾ ತಿರುಳನ್ನು ವಿವರಿಸಿ ಅಂತ ಕೇಳ್ತಾರೆ. ಇಲ್ಲ ಬಿ ಪೀರ್ ಪಾಷಾ ಅವರು ತಮ್ಮ ಲೇಖನದಲ್ಲಿ ಬರವಣಿಗೆ ಬಗ್ಗೆ ಕುರಿತು ಹೇಳಿರುವ ವಿಷಯಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಇನ್ನು ಗಜಲ್, ಇದು 5ನೇದ್ದು. ಗಜಲ್ನಲ್ಲಿ 2 ಅಂಕದ ಪ್ರಶ್ನೆಗಳು. ಗಜಲ್ ಪದ್ಯ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಶ್ರೀಮತಿ HS ಮುಕ್ತಾಯಕ್ಕ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ. ಶ್ರೀಮತಿ HS ಮುಕ್ತಾಯಕ್ಕ ಅವರ ಶಿಕ್ಷಣವನ್ನು ಕುರಿತು ತಿಳಿಸಿ. ಶ್ರೀಮತಿ HS ಮುಕ್ತಾಯಕ್ಕ ಅವರ ತಂದೆ ತಾಯಿ ಯಾರು? ಶ್ರೀಮತಿ HS ಮುಕ್ತಾಯಕ್ಕ ಅವರ ವೃತ್ತಿ ಏನು? ಶ್ರೀಮತಿ HS ಮುಕ್ತಾಯಕ್ಕ ಅವರ 2 ಕವನ ಸಂಕಲನಗಳನ್ನು ಹೆಸರಿಸಿ. ಶ್ರೀಮತಿ HS ಮುಕ್ತಾಯಕ್ಕ ಅವರ 2 ಪ್ರಶಸ್ತಿಗಳನ್ನು ತಿಳಿಸಿ. ಕವಿ ಗಜಲ್ ಪದ್ಯದಲ್ಲಿ ತಮ್ಮನ್ನು ಯಾವುದಕ್ಕೆ ಹೋಲಿಸಿಕೊಂಡಿದ್ದಾರೆ? ಇನ್ನು 5 ಮತ್ತು 10 ಅಂಕಕ್ಕೆ ಗಜಲ್ ಪದ್ಯದ ಮೇಲೆ ಕೇಳುವಂಥ ಪ್ರಶ್ನೆಗಳು. ಮುಕ್ತಾಯಕ್ಕ ಅವರು ಗಜಲ್ ಪದ್ಯದಲ್ಲಿ ತಮ್ಮನ್ನು ಯಾವ ವಿಷಯ ವಸ್ತುಗಳಿಗೆ ಹೋಲಿಸಿಕೊಂಡಿದ್ದಾರೆ ವಿವರಿಸಿರಿ. ಮುಕ್ತಾಯಕ್ಕರ ಗಜಲ್ನ ಆಶಯ ಅಥವಾ ತಿರುಳನ್ನು ವಿವರಿಸಿರಿ. ನೆಕ್ಸ್ಟು ತಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲದ ಸಂತೋಷ ಈ ಲೇಖನದ ಮೇಲೆ ಕೇಳುವಂಥ 2 ಅಂಕದ ಪ್ರಶ್ನೆಗಳು. ತಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲೀನ ಸಂತೋಷ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ದೀಪಾ ಹಿರೇಗುತ್ತಿ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ. ದೀಪಾ ಹಿರೇಗುತ್ತಿ ಅವರ ಶಿಕ್ಷಣವೇನು? ದೀಪಾ ಹಿರೇಗುತ್ತಿ ಅವರ ವೃತ್ತಿ ಏನು? ದೀಪಾ ಹಿರೇಗುತ್ತಿ ಅವರ ಕವನ ಸಂಕಲನಗಳನ್ನ ಹೆಸರಿಸಿರಿ. ದೀಪಾ ಹಿರೇಗುತ್ತಿ ಅವರ ಕಥಾ ಸಂಕಲನ ಯಾವುದು? ದೀಪಾ ಹಿರೇಗುತ್ತಿ ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಯಾವುವು? ಇನ್ನು 5 ಮತ್ತು 10 ಅಂಕಕ್ಕೆ ಸಂಬಂಧಪಟ್ಟಂತೆ ತಕ್ಷಣದ ಸಂತೋಷಕ್ಕಾಗಿ ದೀರ್ಘಕಾಲದ ಸಂತೋಷವನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಉದಾಹರಣೆಯಾಗಿ ಲೇಖಕಿ ಯಾವ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ವಿವರಿಸಿರಿ.
ತಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲದ ಸಂತೋಷ. ಈ ಲೇಖನದ ಆಶಯ ಅಥವಾ ತಿರುಳು ಏನು ವಿವರಿಸಿರಿ. ತಕ್ಷಣದ ಸಂತೋಷಕ್ಕೆ ವಿದ್ಯಾರ್ಥಿಗಳು ತಮ್ಮ ಜೀವನದ ದೀರ್ಘ ಸುಖವನ್ನು ಹೇಗೆ ಹಾಳು ಮಾಡಿಕೊಳ್ಳುತ್ತಾರೆ ಅಥವಾ ಹೇಗೆ ತೊರೆಯುತ್ತಾರೆ ವಿವರಿಸಿರಿ. ಇನ್ನು ನೆಕ್ಸ್ಟ್ ಲೇಖನ ಮಕ್ಕಳ ಸಾಹಿತ್ಯ ಅರಳುವ ಮನಸ್ಸುಗಳಿಗೆ ಅಕ್ಷರ ದೀವಿಗೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ 2 ಅಂಕದ ಪ್ರಶ್ನೆಗಳು. ಮಕ್ಕಳ ಸಾಹಿತ್ಯ ಅರಳುವ ಮನಸ್ಸುಗಳಿಗೆ ಅಕ್ಷರ ದೀವಿಗೆ ಲೇಖನ ಬರೆದವರು ಯಾರು, ಅವರು ಯಾವ ಊರಿನವರು. ಶಂಕರ್ ಹಲಗತ್ತಿಯವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ. ಶಂಕರ್ ಹಲಗತ್ತಿಯವರ ತಂದೆ ತಾಯಿ ಯಾರು. ಶಂಕರ್ ಹಲಗತ್ತಿಯವರ ಶಿಕ್ಷಣವನ್ನು ಕುರಿತು ತಿಳಿಸಿ. ಶಂಕರ್ ಹಲಗತ್ತಿಯವರು ಯಾವ ವೃತ್ತಿಯನ್ನು ಮಾಡುತ್ತಿದ್ದರು. ಮಕ್ಕಳ ಸಾಹಿತ್ಯ ಎಂದರೇನು. ಮಕ್ಕಳ ಸಾಹಿತ್ಯ ಬಂದ ಬಗೆ ಹೇಗೆ. ಮಕ್ಕಳ ಸಾಹಿತ್ಯದ ಮಹತ್ವವನ್ನು ವಿವರಿಸಿರಿ. ಮಕ್ಕಳ ಸಾಹಿತ್ಯಕ್ಕೆ 2 ಉದಾಹರಣೆಯನ್ನು ಕೊಡಿ. ಮಕ್ಕಳ ಸಾಹಿತ್ಯದ ವಿವಿಧ ವಿಧಗಳನ್ನು ತಿಳಿಸಿ. ಸೊ ಇವಿಷ್ಟು 2 ಅಂಕದ ಪ್ರಶ್ನೆಗಳು. ಈ ಲೇಖನಕ್ಕೆ ಸಂಬಂಧಪಟ್ಟಂತೆ 5 ಮತ್ತು 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆಗಳೆಂದರೆ ಮಕ್ಕಳ ಸಾಹಿತ್ಯದ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಅರಳುವ ಮನಸ್ಸುಗಳಿಗೆ ಅಕ್ಷರದ ದೀವಿಗೆ ಲೇಖನದ ಆಶಯವನ್ನು ತಿಳಿಸಿ. ಮಕ್ಕಳ ಸಾಹಿತ್ಯ ಬೆಳೆದು ಬಂದ ಬಗೆ ಹಾಗೂ ಅದಕ್ಕೆ ವಿವಿಧ ಕವಿಗಳು ಲೇಖಕರು ಮಾಡಿರುವ ಸೇವೆ ಏನು. ಮಕ್ಕಳ ಸಾಹಿತ್ಯದಲ್ಲಿ ಕವಿಗಳ ಪಾತ್ರವನ್ನು ತಿಳಿಸಿ. ಇನ್ನು ಕೊನೆಯ ಲೆಸನ್ ಅಂದರೆ ವರದಿ ತುರಾಯಿ ಬಗ್ಗವಳ್ಳಿ ಸಿಪಾಯಿ. ಸೊ ಈ ಲೇಖನದ 2 ಅಂಕದ ಪ್ರಶ್ನೆಗಳೆಂದರೆ ವರದಿ ತುರಾಯಿ ಬಗ್ಗವಳ್ಳಿ ಸಿಪಾಯಿ ಲೇಖನದ ಕರ್ತೃ ಯಾರು, ಅವರು ಯಾವ ಜಿಲ್ಲೆಯವರು. ಬೀಜಧನ್ಯ ಪ್ರಸಾದ್ ಅವರ ಜನನ ಮತ್ತು ಜನ್ಮಸ್ಥಳ ಯಾವುದು. ಬೀಜಧನ್ಯ ಪ್ರಸಾದ್ ಅವರ ಶಿಕ್ಷಣವೇನು. ಬೀಜಧನ್ಯ ಪ್ರಸಾದ್ ಅವರ ವೃತ್ತಿ ಬದುಕು ಯಾವುದು. ಬಗ್ಗವಳ್ಳಿ ಸೋಮಶೇಖರ ರಾಜು ಅವರ ತಂದೆ ಮತ್ತು ತಾಯಿ ಯಾರು. ಬಗ್ಗವಳ್ಳಿ ಸೋಮಶೇಖರ ರಾಜು ಅವರ ಪುತ್ರ ಮತ್ತು ಪುತ್ರಿ ಹಾಗೂ ಪತ್ನಿಯ ಹೆಸರು ಏನು. ಬಗ್ಗವಳ್ಳಿ ಸೋಮಶೇಖರ ರಾಜು ಅವರ ಜನನ ಮತ್ತು ಜನ್ಮಸ್ಥಳ ಯಾವುದು. ಬಗ್ಗವಳ್ಳಿ ಸೋಮಶೇಖರ ರಾಜು ಅವರು ಸೇನೆಯಲ್ಲಿ ಯಾವ ಹುದ್ದೆಯನ್ನು ಅಲಂಕರಿಸಿದ್ದರು. ಬಗ್ಗವಳ್ಳಿ ಸೋಮಶೇಖರ ರಾಜು ಇವರ ಸ್ವಭಾವ ಎಂತಹದ್ದು. ಬಗ್ಗವಳ್ಳಿ ಸೋಮಶೇಖರ ರಾಜು ಅವರಿಗೆ ದೊರೆತಂಥ 2 ಪುರಸ್ಕಾರಗಳನ್ನು ತಿಳಿಸಿ. ಇನ್ನು ಟಿಪ್ಪಣಿ ಮೇಲೆ ಪ್ರಶ್ನೆಗಳು ಬರುತ್ತೆ. 5 ಅಂಕಕ್ಕೆ ಕೇಳ್ತಾರೆ ಇದನ್ನು. ಸೊ ಟಿಪ್ಪಣಿ ಪ್ರಶ್ನೆಗಳಂದರೆ ಒಂದು ಶಬ್ದ ಅಷ್ಟೇ ಕೊಟ್ಟಿರ್ತಾರೆ, ನೀವೇ ಏನು ಅದು ಕ್ವಶನ್ಗೆ ಸಂಬಂಧಪಟ್ಟಂತೆ ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ನಲ್ಲಿರೋ ಆನ್ಸರ್ಸ್ನ ನೀವು ಬರೀಬೇಕಾಗುತ್ತೆ. ನಿಮ್ಮ ಓನಾಗಿ ಏನು ಬರೆಯೋ ಹಾಗಿಲ್ಲ. ಒಂದು 10-12 ಟಾಪಿಕ್ ಇದೆ. ಸೊ ಇವುಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಒಂದನೇದು ವ್ಯವಹಾರ ಪತ್ರ. ಸೊ ಈ ವ್ಯವಹಾರ ಪತ್ರ ಟಾಪಿಕ್ ಬಂದಾಗ ಎಂದರೇನು, ಅದರ ಮಹತ್ವ ಏನು, ಅದರಿಂದ ಆಗುವಂಥ ಅನುಕೂಲತೆಗಳೇನು, ಅದನ್ನು ಬರೆಯುವಂಥ ವಿಧಾನ ಏನು, ಅನುಸರಿಸಬೇಕಾದ ಕ್ರಮಗಳೇನು, ಇವುಗಳನ್ನ ಬರೆದ್ರೆ ಸಾಕು. ಹಾಗೆಯೇ ವರದಿಗಳು, ವಿಮೆ, ಇನ್ಶೂರೆನ್ಸ್, ಅದರ ಪ್ರಕಾರಗಳ ಬಗ್ಗೆ ಬರಿಬೋದು ನೀವು. ಸಂಕ್ಷಿಪ್ತ ಲೇಖನ, ಬರವಣಿಗೆ, ಗಜಲ್, ಮಕ್ಕಳ ಸಾಹಿತ್ಯ, ತಕ್ಷಣದ ಸಂತೋಷ ವರ್ಸಸ್ ದೀರ್ಘಕಾಲದ ಸಂತೋಷ, GS ಶಿವರುದ್ರಪ್ಪ, ರಮೇಶ್ ಕಲ್ಲನಗೌಡರ್, ಅರವಿಂದ್ ಮಾಲಗತ್ತಿ, HS ಮುಕ್ತಾಯಕ್ಕ, ದೀಪಾ ಹಿರೇಗುತ್ತಿ, ಬಗ್ಗವಳ್ಳಿ ಸೋಮಶೇಖರ್ ರಾಜು. ಸೊ ಇವಿಷ್ಟು 5 ಅಂಕಕ್ಕೆ ಕೇಳುವಂಥ ಟಾಪಿಕ್ಸು. ಈ ಹಿಂದೆ ಹೇಳಿರುವಂಥ ಪ್ರಶ್ನೆಗಳೇನಿದೆ 10 ಅಂಕಕ್ಕೆ ಸಂಬಂಧಪಟ್ಟಂತೆ 2 ಅಂಕಕ್ಕೆ ಸಂಬಂಧಪಟ್ಟಂತೆ ಇದು ಇಡೀ ಕ್ವಶನ್ ಬ್ಯಾಂಕ್ ಚರ್ಚೆಯನ್ನು ಮಾಡಿದ್ದೇವೆ ನಾವು. ಸೊ ಇದರಲ್ಲಿರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಕೂಡ ನಾವು ಚರ್ಚೆ ಮಾಡೋಣ. ಇವುಗಳಿಗೆ ಉತ್ತರವನ್ನು ನೀವು ನಿಮ್ಮ ಓನಾಗಿ ಬರೆಯೋ ಹಾಗಿಲ್ಲ. ಸೊ KDRS ಯೂನಿವರ್ಸಿಟಿ ಅವರು ಸೆಟ್ ಮಾಡಿರುವಂಥ ಸಿಲೆಬಸ್ನ ಪ್ರಕಾರ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಅವುಗಳನ್ನ ನಾವು ನಮ್ಮ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಡಿಸ್ಕ್ರಿಪ್ಷನಲ್ಲಿ ಆ್ಯಪ್ ಲಿಂಕ್ ಇದೆ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕ್ಲಾಸ್ನ ಜಾಯ್ನ್ ಆಗ್ಬೋದು. ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಎರಡನ್ನೂ ಜಾಯ್ನ್ ಆದ ನಂತರ ವಾಟ್ಸಪ್ ಗ್ರೂಪ್ನು ನೀವು ಜಾಯ್ನ್ ಆಗಬೇಕಾಗುತ್ತೆ. ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀವಿ. ವಾಟ್ಸಪ್ ಗ್ರೂಪ್ನು ಕೂಡ ನೀವು ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇವುಗಳನ್ನು ಶಾರ್ಟ್ಕಟ್ ಅಂದರೆ ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್, ಯಾವ ಮ್ಯಾಟರ್ನ ನೀವು ಕರೆಕ್ಟಾಗಿ ಓದ್ಕೊಂಡ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.